8ನೇ ಪ್ರಶ್ನೆ. ಕೆಳಗಿನ ದ್ರವಗಳ ಜೋಡಿಗಳಲ್ಲಿ ಉತ್ತಮ ವಿದ್ಯುತ್ ವಾಹಕ ದ್ರವಗಳ ಮಾತ್ರ ಹೊಂದಿರುವ ಜೋಡಿಗೆ ಉದಾಹರಣೆ ಹೇಳಿದ್ದಾರೆ. ನಾವು ಉತ್ತಮ ವಿದ್ಯುತ್ ವಾಹಕ ದ್ರವಗಳನ್ನ ಮಾತ್ರ ಹೊಂದಿರುವ ಜೋಡಿಯನ್ನ ಗುರುತಿಸೋಣ. ಆಪ್ಷನ್ ಎ ನಿಂಬೆ ರಸ ಮತ್ತೆ ವಿನೇಗರ್. ನಿಂಬೆ ರಸ ಮತ್ತೆ ವಿನೇಗರ್ ಜೋಡಿ ಹೇಳಿದ್ದಾರೆ. ನಿಂಬೆ ರಸ ಇದರಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತೆ. ಆಮ್ಲ ಪ್ರತ್ಯಾಮ್ಲ ಲವಣಗಳು ಉತ್ತಮ ವಿದ್ಯುತ್ ವಾಹಕಗಳಾಗಿವೆ. ಹಾಗಾಗಿ ನಿಂಬೆ ರಸ ಏನಿದೆ ಇದು ಉತ್ತಮ ವಿದ್ಯುತ್ ವಾಹಕ. ಸರಿ. ವಿನೇಗರ್ ವಿನೇಗರ್ ಅಲ್ಲಿ ಏನಿರುತ್ತೆ ಅಂದ್ರೆ ಅಸಿಟಿಕ್ ಆಮ್ಲ ಇರುತ್ತೆ. ಹಾಗಾಗಿ ವಿನೇಗರ್ ಕೂಡ ವಿದ್ಯುತ್ ವಾಹಕ ಹೌದು. ಆಪ್ಷನ್ ಬಿ ನೋಡೋಣ. ಕಾರ್ಬಾನಿಕ್ ಆಮ್ಲ. ಹೌದು, ಕಾರ್ಬಾನಿಕ್ ಆಮ್ಲ ಏನಿದೆ ಇದು ವಿದ್ಯುತ್ ವಾಹಕ ಹೌದು. ಮಳೆ ನೀರು ಶುದ್ಧ ಮಳೆ ನೀರು ಏನಿದೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಸಲ್ಫರ್ ಇರದೇ ಇದ್ರೆ ಸಲ್ಫ್ಯೂರಿಕ್ ಆಮ್ಲ ಸಿಎಲ್ ನಿಮ್ಗೆ ಗೊತ್ತಿದೆ ವಾತಾವರಣ ಕಲುಷಿತವಾಗಿರ್ತದೆ. ಅದರಲ್ಲಿ SO2 ಇರಬಹುದು, ನೈಟ್ರೋಜನ್ ಗ್ಯಾಸ್ ಆಕ್ಸೈಡ್ಸ್ ಒಂದಿಷ್ಟು ಇರ್ತದೆ ಅಲ್ವಾ. ಹಾಗಾಗಿ ಇವೆಲ್ಲ ಮಳೆ ನೀರಿನಲ್ಲಿ ಕರಗಿದ್ರೆ ನೈಟ್ರಿಕ್ ಆಮ್ಲವನ್ನ ಸಲ್ಫ್ಯೂರಿಕ್ ಆಮ್ಲವನ್ನ ಉಂಟುಮಾಡುತ್ತೆ. ಆತರ ಅವು ಕರಗಿದಿದ್ರೆ ಏನಾಗ್ತದೆ, ಮಳೆ ನೀರು ವಿದ್ಯುತ್ ವಾಹಕವಾಗಿ ವರ್ತಿಸ್ತದೆ. ಆದ್ರೆ ಅವೆಲ್ಲ ಇಲ್ಲ. ಶುದ್ಧ ಮಳೆ ನೀರು ಅಂದ್ರೆ ವಿದ್ಯುತ್ ಅವಾಹಕವಾಗಿ ವರ್ತಿಸುತ್ತೆ. ಅದರಲ್ಲಿ ಯಾವುದೇ ರೀತಿ ಖನಿಜ ಲವಣಗಳು ಇಲ್ಲ ಅಂದ್ರೆ ವಿದ್ಯುತ್ ಅವಾಹಕವಾಗಿ ವರ್ತಿಸುತ್ತೆ. ಆಪ್ಷನ್ ಸಿ ಸೋಡಾ ನೀರು. ಹೌದು, ಇದು ಕೂಡ ವಿದ್ಯುತ್ ವಾಹಕ ಹೌದು. ಆಸವಿತ ನೀರು ಇಲ್ಲ, ಇದು ವಿದ್ಯುತ್ ವಾಹಕ ಅಲ್ಲ. ಇದರಲ್ಲಿ ಯಾವುದೇ ರೀತಿಯಾದಂತಹ ಲವಣಗಳು ಇರೋದಿಲ್ಲ. ಹಾಗಾಗಿ ಇದು ವಿದ್ಯುತ್ತನ್ನ ತಂತ್ರ ಮೂಲಕ ಹರಿಲಿಕ್ಕೆ ಬಿಡೋದಿಲ್ಲ. ಆಪ್ಷನ್ ಡಿ ತಾಮ್ರದ ಸಲ್ಫೇಟ್ ದ್ರಾವಣ. ಇದು ವಿದ್ಯುತ್ ವಾಹಕ ಹೌದು. ಅಡುಗೆ ಎಣ್ಣೆ ಇದು ವಿದ್ಯುತ್ ವಾಹಕ ಅಲ್ಲ. ಇದು ತಪ್ಪಾದ ಉತ್ತರ. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ನಿಂಬೆ ರಸ ವಿನೇಗರ್. ಇದು ಸರಿಯಾದ ಆಯ್ಕೆ.